ವಿದ್ಯಾರ್ಥಿಗಳ ಅನುಪಾತಗಳ ಲೆಕ್ಕ ಮಾಡ್ರಿ, ಮಾಡಿ ಹೆಸರು ನೋಡ್ರಿ. ನಾ ತಿಳಿಸ್ತನು, ಮೊದಲು ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಅನುಪಾತ ಲೆಕ್ಕಗಳನ್ನ ಮಾಡುವಾಗ ಆ ಸಂಖ್ಯೆಗಳ ಅನುಪಾತಗಳ ಮತ್ತಿದ್ದವ್ರು ಮತ್ತೆ ಮಾಡಬೇಕು, ವ್ಯತ್ಯಾಸ ಅಂದ್ರೆ ವ್ಯತ್ಯಾಸ ಮಾಡಬೇಕು, ಗುಣಲಬ್ಧ ಅಂದ್ರೆ ಗುಣಲಬ್ಧ ಮಾಡಬೇಕು. ಅನುಪಾತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ 75 ರೂಗಳನ್ನು ಎ ಮತ್ತು ಬಿ ಗಳಿಗೆ 3 ಅನುಪಾತ 2ರಂತೆ ಹಂಚಿದಾಗ ಬಿನಿಗೆ ದೊರೆಯುವ ಹಣ ಇದೇನಾಯ್ತು? ಒಟ್ಟು ಹಣ ಆಯ್ತು. ಅಂದ್ರೆ ಅನುಪಾತಗಳ ಮೊತ್ತ ತಕ್ಕೋಬೇಕು ನೀವು. ಅನುಪಾತಗಳ ಮೊತ್ತ ತಕ್ಕೋಬೇಕು. ಯಾಕೆ? ಇದು ಏನು ಸೂಚಿಸ್ತದ? ಒಟ್ಟು ಹಣ ತೋರಿಸ್ತದ. ಏನ ಹಣ 3 ಅದ, ಬಿನ ಹಣ 2 ಅದ. 3 ರೂಪಾಯಿ ಎಗೆ ಕೊಟ್ರೆ 2 ರೂಪಾಯಿ ಬಿಗೆ ಕೊಡ್ಬೇಕು ನಾವು. ಎಷ್ಟು ಹಣ ಆಯ್ತು? ಒಟ್ಟು 5 ರೂಪಾಯಿ ಆಯ್ತು. ಈ ಅನುಪಾತಗಳ ಮತ್ತೆ ಯಾಕೆ ಮಾಡ್ಕೋಬೇಕಂದ್ರೆ ಇಲ್ಲಿ ಮತ್ತದ, ಇಲ್ಲಿ 3, 2, 5 ರೂಪಾಯಿ ಆತಂತ ತಿಳ್ಕೊರಿ. 5 ರೂಪಾಯಿ ಜಾರ್ ಮೊತ್ತಿತ್ತು ಅಂದ್ರೆ 3 ರೂಪಾಯಿ ಎಗೆ ಸಿಗ್ತದ, 2 ರೂಪಾಯಿಗೆ ಯಾರಿಗೆ ಸಿಗ್ತದೆ? ಬಿಗೆ ಸಿಗ್ತದೆ. 75ಕ್ಕೆ ಎಷ್ಟು ಸಿಗ್ತದ? ಇಷ್ಟೇ ನೀವು ತಿಳ್ಕೊಬೇಕಾದ. ನೋಡ್ಕೊಂಡು ಸರಿಯಾಗಿ ಮಾಡ್ರಿ. ಟೈಮ್ ಕೊಟ್ಟದ. ಟೈಮ್ ಆಯ್ತಂದ್ರೆ ಬೋರ್ಡ್ ಕಡೆ ನೋಡ್ರಿ. ನಾ ತಿಳಿಸ್ನು, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಈ ಎಲ್ಲ ಅನುಪಾತಗಳು ಏನಿರ್ತಾವ, ಮೆಂಟಲ್ ಎಬಿಲಿಟಿ ಇದರಾಗ ಜಾಸ್ತಿ ಇರ್ತಾವ. ವಿಚಾರ ಮಾಡ್ತಕ್ಕಂಥ, ಸಡನ್ನಾಗಿ ದುಡ್ಕಂಗಿಲ್ಲ. ಗಣಿತಗಳು ಅನುಪಾತದಲ್ಲಿ ಭಾಳ ಹುಷಾರಿರ್ಬೇಕು. ಈಗ ನೋಡ್ರಿ, ಒಟ್ಟು ಹಣ ಎಷ್ಟದ? 75 ಅದ. ಒಟ್ಟು ಹಣ 75 ರೂಪಾಯಿ ಅದ. ಏನ ಅನುಪಾತ? ಏನ ಅನುಪಾತ ಅಂದ್ರ ಪ್ರಮಾಣ ಬರೋಬ್ಬರಿ 3. ಬಿನ ಅನುಪಾತ ಬರೋಬ್ಬರಿ 2. ಇಲ್ಲಿ ಒಟ್ಟು ಹಣ ಅದ ಅಂತಂದ್ರೆ ನೀವೇನು ಮಾಡ್ಕೊ ಅನುಪಾತದ ಮೊತ್ತ ತಕ್ಕೋಬೇಕು. ಅದನ್ನು ತಿಳ್ಕೊಬೇಕು ಮೊದಲು. ಅನುಪಾತದ ಮೊತ್ತ ಬರೋಬ್ಬರಿ 3 + 2 ಬರೋಬ್ಬರಿ 5. ಇದು ಜೋಡಿ ಹಾಕ್ತೀವಿ. 5 ಮೊತ್ತ ಇದ್ದಾಗ 3 ಏನ ಹಣ 75 ಮೊತ್ತ ಇದ್ದಾಗ ಬರೋಬ್ಬರಿ ಏನ ಹಣ ಎಷ್ಟು? 75 ಗುಂಡ್ಲೆ 3 ಸರಾಸರಿ 5. 5 ಒಂದಲೇ 5 15 15 ಮೂರ್ಲೆ ಏನಾಯ್ತು? 45 ರೂಪಾಯಿ ಆಯ್ತು. ಏನ ಹಣ ಬರೋಬ್ಬರಿ 45 ರೂಪಾಯಿ. ಈಗ ಮತ್ತ 5 ಮೊತ್ತಕ್ಕೆ 2 ಅಂತ ಬರ್ಕೋಬಾರ್ದು, ಸರಳ ರೀತಿ. ಒಟ್ಟು ಹಣ 75. ಬಿನ ಹಣ ಬರೋಬ್ಬರಿ ಒಟ್ಟು ಹಣ ಮೈನಸ್ ಏನ ಹಣ. ಒಟ್ಟು ಹಣದಾಗ ಏನ ಹಣ ಕಳೆದು ಬಿಡ್ರಿ. ಒಟ್ಟು ಹಣ ಎಷ್ಟದ? 75 ಅದ. ಎಗೆ 45 ಸಿಕ್ಕಾವ ಅಂದ್ರೆ 5ರಾಗ 5 ಆದ್ರೆ ಪೂಜೆ, 7 4 ಆದ್ರೆ 3. ಆನ್ಸರ್ ಇಸ್ ಈಕ್ವಲ್ ಟು ಎ ಬರೋಬ್ಬರಿ 45, ಬಿ ಬರೋಬ್ಬರಿ 30. ನೋಡಿ, ಹಿಂಗೂ ಮಾಡ್ಬೋದು. ಮತ್ತೆ ನೀವು ಹೊಳ್ಳಿ ಹಿಂಗೆ ಹಚ್ಕೋತ ಹೋಗ್ಬಾರ್ದು. ಏನ ಮೊತ್ತ ಇದ್ದಾಗ 3 ಏನ ಹಣ, 5 ಮೊತ್ತ ಇದ್ದಾಗ 3 ಏನ ಹಣ, 75 ಇದ್ದಾಗ ಅಷ್ಟು ತಕ್ಕೊಂಡ್ರಿ ಏನು ಹಣ ಬಂದದ. ಬಿನ ಹಣ ಬರೋಬ್ಬರಿ ಒಟ್ಟು ಹಣ ಮೈನಸ್ ಏನ ಹಣ. ಏನು ಪಾಲಿನ ಹಣ ಎಷ್ಟು ಬಂದದ? 45 ಬಂದದ. ಆ 70 45 ಕಳೀರಿ 30 ಬಂತು. ಉತ್ತರ ಬರೋಬ್ಬರಿ 45 30. ಆ ಮುಂದಿನ 2 ಸಂಖ್ಯೆಗಳ ಅನುಪಾತ 3:5. ಅವುಗಳ ಮೊತ್ತ 40 ಆದ್ರೆ ಆ ಸಂಖ್ಯೆಗಳು ಯಾವುವು ಕಂಡು ಹಿಡೀರಿ. ಅದನ್ನೊಂದು ರೀತಿ ಒಳಗೂ ಮಾಡ್ಬೋದು.
ಅಲ್ಲಿ ಮತ್ತದ ಗುಣಲಬ್ಧ ಗುಣಾಕಾರ ಮಾಡ್ಬೇಕು ನೀವು. ವ್ಯತ್ಯಾಸ ಅಂದ್ರೆ ವ್ಯತ್ಯಾಸ ಮಾಡ್ಬೇಕು, ಮತ್ತಂದ್ರೆ ಮತ್ ಮಾಡ್ಬೇಕು. ತಿಳಿತಲ್ಲ? ವಿಡಿಯೋ ಆನ್ ಮಾಡಿ. ಒಂದನೇ ಸಂಖ್ಯೆ ಅನುಪಾತ, ಒಂದನೇ ಸಂಖ್ಯೆ ಅನುಪಾತ, ಒಂದನೇ ಸಂಖ್ಯೆ ಬರೋಬ್ಬರಿ 3 ಆಗಿರಲಿ, ಎರಡನೇ ಸಂಖ್ಯೆ ಬರೋಬ್ಬರಿ 5 ಆಗಿರಲಿ. ಮತ್ತದಲ್ಲ ಎರಡು ಸಂಖ್ಯೆಗಳ ಅನುಪಾತ, ಎರಡು ಸಂಖ್ಯೆಗಳ ಅನುಪಾತದ ಮೊತ್ತ, ಎರಡು ಸಂಖ್ಯೆಗಳ ಅನುಪಾತದ ಮೊತ್ತ ಬರೋಬ್ಬರಿ 3 + 5 ಬರೋಬ್ಬರಿ 8. 8 ಮೊತ್ತ ಇದ್ದಾಗ 3 ಇರ್ತದ ಒಂದನೇ ಸಂಖ್ಯೆ. 8 ಮೊತ್ತ ಇದ್ದಾಗ ಬರೋಬ್ಬರಿ 3 ಒಂದನೇ ಸಂಖ್ಯೆ. ಎಷ್ಟದ ಮೊತ್ತ? 40 ಮೊತ್ತ ಇದ್ದಾಗ ಎಷ್ಟಿರ್ತದ ಒಂದನೇ ಸಂಖ್ಯೆ? 40 ಗುಂಡೆ 3 ಸರಾಸ್ ಬಾಗಿಲೆ 8. 8 ಒಂದಲೇ 8 ಐದ್ಲೆ ಬರೋಬ್ಬರಿ ಏನಾಯ್ತು? 15 ಮತ್ತು ಒಂದನೇ ಸಂಖ್ಯೆ. ಒಂದನೇ ಸಂಖ್ಯೆ ಏನು? 15. ಎರಡನೇ ಸಂಖ್ಯೆ ಬರೋಬ್ಬರಿ ಎರಡು ಸಂಖ್ಯೆಗಳ ಮತ್ತೆ ಎಷ್ಟದ? 40 ಅದ. ಒಂದನೇ ಸಂಖ್ಯೆ ಎಷ್ಟದ? 15 ಅದ. 10 5 ಆದರೆ 5 ಕೆಲ ಬಂತು 1 2. ಆ ಸಂಖ್ಯೆಗಳು ಆನ್ಸರ್. ಆ ಸಂಖ್ಯೆಗಳು ಬರೋಬ್ಬರಿ ಒಂದು 15, ಇನ್ನೊಂದು 25. ಎರಡು ಕೂಡಿಸಿದ್ರೆ ನೋಡ್ರಿ 40 ಆಗ್ತದೆ. ಸರಳ, ಭಾಳ ಈಸಿಯಾಗಿ ತಿಳ್ಕೊಂಡು ಬಿಡ್ಬೇಕು ಗಣಿತಗಳನ್ನು. ನೋಡಿ, ಒಂದನೇ ಸಂಖ್ಯೆ ಅನುಪಾತ 3. ಹೌದಲ್ಲ? ಒಂದನೇ ಸಂಖ್ಯೆ ಅನುಪಾತ ಎಷ್ಟು? 3. ಒಂದನೇ ಸಂಖ್ಯೆಯ ಅನುಪಾತ ಬರೋಬ್ಬರಿ 3. ಎರಡನೇ ಸಂಖ್ಯೆ ಅನುಪಾತ ಬರೋಬ್ಬರಿ 5. ಇಲ್ಲಿ ಮತ್ತದ ಅಂದ್ರೆ ಈ ಅನುಪಾತಗಳ ಮತ್ತೆ ಕೂಡ್ಸೋಳೋದು ಮೊದಲು ಕಲಿ. ಮೊದಲು ಗಣಿತ ಹೆಂಗ್ ಸರ್ ತಿಳಿಸ್ತಾರ ಅನ್ನೋದು ನೋಡ್ಬೇಕು. ಎರಡು ಸಂಖ್ಯೆಗಳ ಅನುಪಾತ 3:5, ಅವುಗಳ ಮೊತ್ತ 40 ಆದರೆ ಆ ಸಂಖ್ಯೆಗಳು ಯಾವುವು? ಒಂದನೇ ಸಂಖ್ಯೆ ಅನುಪಾತ 3, ಎರಡನೇ ಸಂಖ್ಯೆ ಅನುಪಾತ 5. ಅವುಗಳ ಮೊತ್ತ ಕೊಟ್ಟಾನಂದ್ರ ಎರಡು ಸಂಖ್ಯೆಗಳ ಅನುಪಾತದ ಮೊತ್ತ, ಎರಡು ಸಂಖ್ಯೆಯ ಅನುಪಾತದ ಮೊತ್ತ 3 + 5 ಬರೋಬ್ಬರಿ 8. 8 ಮೊತ್ತ ಇದ್ದಾಗ 3 ಏನಿರ್ತದ? ಒಂದನೇ ಸಂಖ್ಯೆ ಇರ್ತದ. 40 ಮೊತ್ತ ಇದ್ದಾಗ ಎಷ್ಟಿರ್ತದೆ? 15. ಒಂದು ಸಂಖ್ಯೆ ಸಿಕ್ತೀವಿ. ಒಂದನೇ ಸಂಖ್ಯೆ ಬರೋಬ್ಬರಿ ಏನು? 15 ಬಂತೀವಿ. ಎರಡನೇ ಸಂಖ್ಯೆ ಬರೋಬ್ಬರಿ ಏನು? ಮೊತ್ತ ಮೈನಸ್ ಒಂದನೇ ಸಂಖ್ಯೆ. ಮತ್ತೆ ಹೊಳ್ಳಿ ಹಿಂಗೆ ರೀತಿ ಪ್ರಕಾರ ಮಾಡ್ಕೋತ ಕೂತ್ರಿ ಅಂದರೆ ಟೈಮ್ ಹಾಳಾಗ್ತದೆ. ಎರಡನೇ ಸಂಖ್ಯೆ ಇರುವೆ. ಎರಡು ಸಂಖ್ಯೆಗಳ ಮೊತ್ತದಾಗ ಒಂದು ಮೊದಲಿನ ಅನುಪಾತ 3 ಅನುಪಾತದ ಸಂಖ್ಯೆ 15 ಬಂದದ, ಅದನ್ನ ಕಳೀರಿ, ಅದು ಉಳಿದದ್ದು 25. ಆ ಮೊದಲನೇ ಸಂಖ್ಯೆ 15, ಎರಡನೇ ಸಂಖ್ಯೆ 25. ಇದು ಹೆಂಗ್ರಿ ಸರ್ ಅಂತ ಕೇಳಿದ್ರೆ ಇದು ಕನಿಷ್ಠ ರೂಪಕ್ಕೆ ತಂದ್ರೆ 3:5 ಬರ್ತದೆ. 5 3 5 5 ನೋಡ್ರಿ. ಉತ್ತರನೂ ತಾಳೆ ಮಾಡಿ ತೋರಿಸ್ತು. ಯಾವುದೇ ಒಂದು ಗಣಿತವನ್ನು ಸರಳಾಗಿ ತಿಳ್ಕೋಬೇಕು ಮೊದಲು. ಮತ್ತು ಅಂದ್ರೆ ಅನುಪಾತಗಳ ಮತ್ತೆ ಕೂಡಿಸ್ರಿ, ವ್ಯತ್ಯಾಸ ಅಂದ್ರೆ ಕಳೀರಿ, ಗುಣಲಬ್ಧ ಅಂದ್ರೆ ಗುಣಾಕಾರ ಮಾಡ್ರಿ, ಭಾಗಲಬ್ಧ ಇದ್ರೂ ಪರವಾಗಿಲ್ಲ ಭಾಗಾಕಾರ ಮಾಡ್ರಿ. ಅಂತ ಸಂದರ್ಭ ಬಂದಾಗ ನಿಮಗೆ ಬರ್ತಾವಂತ ಗಣಿತಗಳು ಬಂದಾಗ ಹೇಳತ್ತೀನಿ. ಇದು ಮೊತ್ತ ಮಾಡ್ರಿ. ಈ ಅನುಪಾತಗಳ ಸಂಖ್ಯೆಗಳ ಮೊತ್ತ ಒಂದು ತಕ್ಕೊಂಡ್ರಿ ಅಂದರೆ ಎರಡೇ ಇದ್ದು ಅಂದ್ರೆ ಮೊತ್ತದಾಗ ಒಂದು ಸಂಖ್ಯೆ ಕಳೆದ್ರೆ ಎರಡನೇ ಸಂಖ್ಯೆ ಬರ್ತದೆ. 3 ಇದ್ದಾಗ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಯಾಕೆ ಮತ್ತೆ ಇದೇ ಪ್ರಕಾರ ಹಚ್ಕೋಬೇಕು ನೀವು.
ಎರಡೇ ಅಂದ ಭಾಳ ಸರಳ. ಎರಡನೇ ಸಂಖ್ಯೆ ಬರೋಬರಿ 40 - 15 ಬರೋಬರಿ 25. ಆದ್ದರಿಂದ ಉತ್ತರ ಬರೋಬರಿ ಎಷ್ಟು? 15, 25. ಆ ಸಂಖ್ಯೆಗಳು ಯಾವ ಅಂದ್ರೆ 15 ಮತ್ತು 25 ಅಂತ ಹೇಳ್ಬಿಡ್ಬೋದು. ನೋಡಿ, ಇದು ಹಂಗೆ ಅದ. ಅನುಪಾತಗಳ ಮತ್ತೆ ತಕೊಂಡ್ರಿ 5 ಮತ್ತ ಈಗ ನಾವು ಯಾಕಂದ್ರೆ 75 ರೂಗಳನ್ನು 75 ಹಣ್ಣುಗಳನ್ನು ಯಾವುದೇ ವಸ್ತು ಇರಲಿ ಮತ್ತ ಅನಿಸ್ತು ಅಂದ್ರೆ ಅನುಪಾತಗಳ ಮತ್ತೆ ಕೂಡಿಸ್ಕೋಬೇಕು. ಒಟ್ಟು ಹಣ ಅದ 75 ಅದ. ಏನ ಅನುಪಾತ 3, ಬಿನ ಅನುಪಾತ 2. ಅನುಪಾತದ ಮತ್ತೆ ಯಾಕಂದ್ರೆ ಇದು ಮೊತ್ತದ 3 + 2 5 ಆಯ್ತು. 5 ಮೊತ್ತಕ್ಕೆ 3 ಇರ್ತದ. ಏನ ಹಣ 75ಕ್ಕೆ ಎಷ್ಟು ಇರ್ತದೆ? 45 ಆಯ್ತು. ಬಿನ ಹಣ ಬರೋಬರಿ ಒಟ್ಟು ಹಣ ಮೈನಸ್ ಏನ ಹಣ. ಮತ್ತೆ ಇದ್ರಾಗ ಮಾಡ್ಕೋತ ಕೂಡ್ಬಾರ್ದು. ನಾ ಭಾಳ ಕಡೆ ನೋಡಿ ನಾ ಹಾಗೆ ತಿಳಿಸ್ಯಾರ. ಯಾಕಂದ್ರೆ ನಿಮಗೆ ರೀತಿನೂ ಗುರ್ತಾಗಿರ್ಬೇಕು, ಅದ ರೀತಿ ಗುರ್ತಿರ್ಬೇಕು. ನೀವು ಹಂಗೆ ಮಾಡಿದ್ದೇನು ಕೆಟ್ಟಲ್ಲ, ಸುಟ್ಟಾಗಿ ಮಾಡತ್ತ ಅಷ್ಟೇ. ಚೆಂದಾಗಿ ನೋಡಿಕೊಂಡು ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿರಿ. ಈಗ ಅನುಪಾತದ ಲೆಕ್ಕಗಳು ನಡೆದವ ಭಾಳ ಚೆಂದಾಗಿ ತಿಳ್ಕೊಬೇಕು ನೀವು.